ಪ್ರದೀಪ್ ಈಶ್ವರ್ ಕಾರಿನ ಸನ್ರೂಫ್ ಮೂಲಕ ಸಾಗುತ್ತಿದ್ದಾಗ ಘಟನೆ. ತಮ್ಮ ವಿರುದ್ಧ ಘೋಷಣೆ ಕೂಗುತ್ತಿದ್ದವರಿಗೆ ಮೀಸೆ ತಿರುವಿದ್ದ ಸಂದರ್ಭ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕರತ್ತ ಚಪ್ಪಲಿ ಎಸೆತ. ಧೈರ್ಯವಾಗಿರು, ನಿನ್ನ ಜೊತೆ ನಾವಿದ್ದೇವೆ ಎಂದು ಸಿಎಂ ಡಿಕೆಶಿ ಕರೆ ಬೆನ್ನಲ್ಲೇ ಇಂದು ಶಾಸಕ ಪ್ರದೀಪ್ ಈಶ್ವರ್ ಸಿಎಂ ಭೇಟಿಗೆ ಆಗಮನ. ಚುನಾವಣಾ ಆಯೋಗದಿಂದ ಇಂದಿನಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ. ಮತದಾರರ ಪಟ್ಟಿ ಪರಿಶೀಲನೆ, ನಕಲಿ ಹೆಸರುಗಳ ತಡೆಗೆ ಬಿಎಲ್ಒಗಳಿಂದ ಮನೆ ಸಮೀಕ್ಷೆ. ನಕಲಿ ಮತದಾರರ ಪತ್ತೆಗೆ ಈ ಬಾರಿ ಪ್ರತಿ ಮತದಾರರ ಪ್ರೊಜೆನಿ ಮ್ಯಾಪಿಂಗ್, ವೋಟರ್ ಐಡಿ ಹಾಗೂ ಆಧಾರ್ ಕಾರ್ಡ್ ವಿವರಗಳ ಹೊಂದಾಣಿಕೆ ಕಡ್ಡಾಯ. ಹೊಸದಾಗಿ ಹೆಸರು ಸೇರಿಸಲು ಫಾರಂ 6, ತಿದ್ದುಪಡಿಗಾಗಿ ಫಾರಂ 8ರ ಬಳಕೆ. ಆಗಸ್ಟ್ 5ರಂದು ಕರಡು ಪಟ್ಟಿ, ಆಗಸ್ಟ್ 7ರಂದು ಅಂತಿಮ ಪಟ್ಟಿ ಪ್ರಕಟ. ನಂದಿನಿ ಮಿಲ್ಕ್ ಪಾರ್ಲರ್ಗೆ ಬೆಂಕಿ, ಮಾಲೀಕನಿಗೆ ಹಾರ್ಟ್ ಅಟ್ಯಾಕ್. ಚಿಕ್ಕಬಳ್ಳಾಪುರದ ಪಶುವೈದ್ಯ ಇಲಾಖೆ ಕಚೇರಿ ಸಮೀಪದ ಮಿಲ್ಕ್ ಪಾರ್ಲರ್. ರಾತ್ರಿ ಸುಮಾರು 11 ಗಂಟೆಗೆ ಮಿಲ್ಕ್ ಪಾರ್ಲರ್ಗೆ ಬೆಂಕಿ ಹೊತ್ತಿ ಉರಿದಿದೆ. ಮಾಹಿತಿ ತಿಳಿದು ಬಂದ ಮಾಲೀಕ ವೆಂಕಟೇಶ್ ಬೆಂಕಿ ನಂದಿಸಿದ ಕೆಲವೇ ಕ್ಷಣಗಳಲ್ಲಿ ಅಂಗಡಿ ಮುಂಭಾಗದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಆಮಿರ್ ಖಾನ್ 3ನೇ ಬಾರಿಗೆ ಮದುವೆಯಾಗಲಿದ್ದಾರೆ ಎಂಬ ಮಾತುಗಳ ಬಗ್ಗೆ ಪ್ರತಿಕ್ರಿಯೆ. ಡ್ರಾಮಾ ಕ್ವೀನ್ ರಾಖಿ ಸಾವಂತ್ ಹೊಸ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್. ಆಮಿರ್ ಖಾನ್ ಮತ್ತೆ ಮದುವೆಯಾಗಲು ಬಯಸಿದರೆ ತಾವು ಸಿದ್ಧವಿದ್ದೇವೆ ಎಂದು ಹೇಳಿಕೆ. ಅಗತ್ಯವಿದ್ದರೆ ನಾನು ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವುದಕ್ಕೂ ಸಿದ್ಧ ಎಂದ ನಟಿ. ಮಂಜುನಾಥ ಸ್ವಾಮಿ ದರ್ಶನ ಪಡೆದ ಎಚ್.ಕೆ. ಸುರೇಶ್. ಅಡ್ಡ ಮತದಾನ ಮಾಡಿಲ್ಲವೆಂದು ಸುರೇಶ್ ಪ್ರಮಾಣ. ಧರ್ಮಸ್ಥಳ ಮಂಜುನಾಥನ ಮುಂದೆ ಮುಷ್ಟಿ ಕಾಣಿಕೆ ಹಾಕಿ ಪ್ರಮಾಣ. ನಾನು ಹೃದಯಪೂರ್ವಕ ಬಿಜೆಪಿಗೆ ಕೆಲಸ ಮಾಡ್ತಿದ್ದೇನೆ. ಮಂಜುನಾಥ ಸ್ವಾಮಿ ನನಗೆ ಸಹಾಯ ಮಾಡಬೇಕು, ತಪ್ಪು ಮಾಡಿಲ್ಲವೆಂದು ಧರ್ಮಸ್ಥಳದಲ್ಲಿ ಪ್ರಾರ್ಥನೆ.